ಆನೇಕಲ್ ತಾಲೂಕಿನ ಸಿಡಿ ಹೊಸಕೋಟೆಯಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪುರಾತನ ರಸ್ತೆಯನ್ನ ಖಾಸಗಿ ಬಡಾವಣೆಯವರು ಅಕ್ರಮವಾಗಿ ಮುಚ್ಚಿರುವುದರಿಂದ ದೇವಾಲಯದ ಪೂಜಾ ಕಾರ್ಯಗಳು ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ತೊಂದರೆಯಾಗಿದೆ ಎಂದು ಸುರಗಜ್ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಡಿ ಹೊಸಕೋಟೆ ಮುನಿರಾಜುರವರು ಆರೋಪಿಸಿದ್ದಾರೆ. ಖಾಸಗಿ ಬಡಾವಣೆಯವರು ಹಾಕಿರುವ ತಡೆಗೋಡೆಯಿಂದಾಗಿ ಸರ್ವೆ ನಂಬರ್ 63, 64, 66, 67 ಮತ್ತು 68ರ ಕೃಷಿ ಜಮೀನುಗಳಿಗೆ ಯೋಜನಾ ಪ್ರಾಧಿಕಾರದ ನಿರ್ದೇಶನದಂತೆ ರಸ್ತೆ ಸಂಪರ್ಕ ಕಲ್ಪಿಸಲಾಗಿಲ್ಲ. ಪುರಾತನ ಸಾರ್ವಜನಿಕ ರಸ್ತೆಯನ್ನ ಮುಚ್ಚಿರುವುದರಿಂದ ರೈತರು ಹಾಗೂ ಗ್ರಾಮಸ್ಥರು ಪರದಾಡುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂಬಂಧ ಆನೇಕಲ್ ಯೋಜನಾ ಪ್ರಾಧಿಕಾರ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರಿಗೆ ಮುನಿರಾಜು ದೂರು ಸಲ್ಲಿಸಿದ್ದಾರೆ. ಕೃಷಿ ಜಮೀನುಗಳಿಗೆ ಹಾಗೂ ಸಂಪರ್ಕ ರಸ್ತೆಗಳಿಗೆ ಅವಕಾಶ ನೀಡದೆ ತಡೆಗೋಡೆ ನಿರ್ಮಿಸಿರುವುದು ಪ್ರಾಧಿಕಾರದ ಷರತ್ತು ಸಂಖ್ಯೆ 20 ಮತ್ತು 27ರ ಉಲ್ಲಂಘನೆಯಾಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ದೇವಾಲಯ ಹಾಗೂ ಕೃಷಿ ಜಮೀನುಗಳಿಗೆ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿರುವ ಕಾಂಪೌಂಡ್ ತೆರವುಗೊಳಿಸಿದರೆ ಸಿಡಿ ಹೊಸಕೋಟೆ, ಹಸಿರುವಾಣಿ, ಚಿಕ್ಕಹಾಗಡೆ, ಕಾವಲಹೊಸಹಳ್ಳಿ, ವಡ್ಡೇರಹಳ್ಳಿ ಮತ್ತು ಕಮ್ಮಸಂದ್ರ, ಅಗ್ರಹಾರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸಹಕಾರಿಯಾಗಲಿದೆ ಎಂದು ಮುನಿರಾಜುರವರು ತಿಳಿಸಿದ್ದಾರೆ. ಸರ್, ಇದು 24 ಮೀಟರ್ ಪ್ರಪೋಸ್ ರಿಂಗ್ ರೋಡ್ ಇದು ಪ್ಲಾನ್ ಅಪ್ರೂವಲ್ ಇಲ್ಲಾಗಿದೆ. ಇಲ್ಲಿಗಾಗಿದೆ ಪ್ಲಾನ್ ಅಪ್ರೂವಲ್ ಅಂದರೆ ಅಲ್ಲಿಗೆ ಆಗಿದೆ. ಇದು ರಿಂಗ್ ರೋಡು. ಆಮೇಲೆ ಈ ಕಡೆಯಿಂದ ಲೇಔಟ್ ನೋಡಿ, ಇಲ್ಲೊಂದು ರಸ್ತೆ ಇದೆ. ಈ ರಸ್ತೆ ಕಾಂಪೌಂಡ್ ಆಗಿದೆ. ಸುಮಾರು 24 ಮೀಟರ್ ಸರ್ಕಾರ ಪ್ಲಾನ್ ಅಪ್ರೂವ್ ಇದೆ. ಬೇಡ ಪ್ಲಾನ್ ಅಪ್ರೂವ್ 24 ಮೀಟರ್ ಇದೆ. 24 ಅಡಿ ರಸ್ತೆ, 24 ಮೀಟರ್ ಸರ್. 24 ಮೀಟರ್ ಆ ಕಡೆ ಹೋಗುತ್ತೆ ನೋಡಿ. ಇದೆ ನೋಡ್ರಿ, 20 ನಾನು ಕೊಟ್ಟಿರೋದಲ್ಲ ಇದು. ಇಲ್ಲಿ ರಸ್ತೆ ಸಂಪರ್ಕವೂ ಇತ್ತು. ಆದರೆ ಈಗ GKS ಡೆವಲಪರ್ಸ್ ಅವರು ಇಲ್ಲಿ ಲೇಔಟ್ ನಿರ್ಮಾಣ ಮಾಡ್ತಾಯಿದ್ರೆ ಮಾಡಲಿ, ಸಂತೋಷ. ಆದರೆ ಅವರು ಕಾನೂನು ಉಲ್ಲಂಘನೆ ಮಾಡಿ ಇಲ್ಲಿ ಏನು STR ರೋಡ್ ಇದೆ, ಅದು ದಾಖಲೆ ಹತ್ರ ಕೊಡ್ತೀನಿ. STR ರೋಡ್ ಇದೆ ಇವಾಗ ನೀವು ಕಾಣ್ತಾ ಇದ್ದೆ, ಇಲ್ಲಿ ಗಂಟೆ ಇರೋದು ಅದನ್ನು. ಮತ್ತು BMD ಲೇಔಟ್ ಪ್ರಕಾರ ಇರೋ ರಸ್ತೆಗಳೆಲ್ಲನೂ ಅವರು ಕಾಂಪೌಂಡ್ ಹಾಕ್ಕೊಂಡು ಇದನ್ನು ನಮಗೆ ಈ ತೋಟಗಾರರಿಗೆ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಜನಗಳಿಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟಂಗೆ ನೀವು ಪ್ರಚಾರ ಮಾಡಿ ಅದನ್ನು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಆಗಲಿ ಸಂಬಂಧಪಟ್ಟಂಗೆ ADAಯಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ಅವರು ಅರ್ಜಿ ಕೊಟ್ಟ ಮೇಲೆ ಅವ್ರು ಸಂಬಂಧಪಟ್ಟ ಡೆವಲಪರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ಈ ತತ್ಕಾಲಕ್ಕೆ ಇದು ಕಾಂಪೌಂಡ್ ಹಾಕಿದ್ದೀವಿ, ನಮ್ಗೆ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತಾಯಿದೆ, ಅದಕ್ಕೋಸ್ಕರ ಹಾಕಿದ್ವಿ ಅಂತ ಹೇಳಿದ್ದಾರೆ. ಆದರೆ ದಯವಿಟ್ಟು ಹಾಕ್ಕೊಂಡು ಕಾಂಪೌಂಡು ಅವರೊಂದು ಲಿಮಿಟೆಡ್ ಕಾಂಪೌಂಡ್ ಹಾಕೊಂಡು ಇಷ್ಟು ಡೆವಲಪ್ಮೆಂಟ್ ಮಾಡೋರು ಒಂದು ವಾಚ್ಮ್ಯಾನ್ ಇಟ್ಕೊಂಡು ಮಾಡ್ಬೋದಾಗಿತ್ತು. ಸಾರ್ವಜನಿಕ ತೊಂದರೆ ಇರೋದಿಲ್ಲ. ಇದರಿಂದ ಚಿಕ್ಕಾಗಡೆ, ಗಾವರಮ್ಮ, ಅಗ್ರಹಾರ, ವಡೇರಹಳ್ಳಿ, ಆಮೇಲೆ ಕಾವಲಹೊಸಹಳ್ಳಿ, ಸಿಡೋಸ್ಕೋಟೆ, ವನಕಾಸ್ಪುರಕ್ಕೆ ಸಂಪರ್ಕ ರಸ್ತೆ ಇದು. ಈಗ ಜನ ಚಿಕ್ಕಾಗಡೆ, ವನಕಾಸ್ಪುರದವ್ರು ಈಗೆಲ್ಲ ಓಡಾಡಬೇಕಂದ್ರೆ ಆನೇಕಲ್ಗೆ ಹೋಗಿ 5 ಕಿಲೋಮೀಟರ್ ಸುತ್ತ ಹಾಕೊಂಡು ಬರ್ಬೇಕು ಹಿಂಗೆ. ಆದ್ದರಿಂದ ತಾವು ಪತ್ರಿಕೆ ಮಿತ್ರರಿದ್ದೀರಾ, ಎಲ್ರಿಗೂ ನ್ಯಾಯ ಕೊಡ್ತಾಯಿದ್ದೀರಾ. ಇಲ್ಲೆಲ್ಲ ಬಡವರು ಇರೋದು 10 ಗುಂಟೆ 20 ಗುಂಟೆ ಇರೋದು. ನಾವೇನು ಯಾರು ಸ್ವಂತ ಜಾಗದಲ್ಲಿ ಜಾಗ ಕೇಳ್ತಾ ಇಲ್ಲ. BMD ಕಾನೂನು ಚೌಕಟ್ಟಲ್ಲಿ ಏನು ಪ್ಲಾನ್ ಅಪ್ರೂವಲ್ ಆಗಿದೆ ಅದ್ರ ಪ್ರಕಾರ ತೆರವು ಮಾಡಿಸಿ ಇಲ್ಲಿ ಸಾರ್ವಜನಿಕ ಉಪಯೋಗ ಮಾಡೋಕ್ಕಂತ ಸವಿನಯ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ರೈತರಿಗೆ ಗೊಬ್ಬರಿಗೆ ಉಳೋದಕ್ಕೆಲ್ಲ ಮಾಡ್ತಾಯಿದ್ವಿ. ಯಾರು ಸ್ವಂತ ಜಾಗದಲ್ಲಿ ಯಾರ್ದು ಬೇಡ. BMD ಪ್ರಕಾರ ಏನಾಗಿದೆ ಅದರ ಪ್ರಕಾರ ಬಿಟ್ಟಲಿ ಸಾಕು. ಇದನ್ನು ಮನವಿ. ನೀವು ಲೇಔಟರ್ನ ಏನಾದರೂ ಮಾತಾಡಿಸಿದ್ರೆ? ಇಲ್ಲ, ನಾವು ಕೇಳಿದ್ವಿ, ನಮಗೆ ಪ್ಲಾನ್ ಸಿಕ್ಕಿರಲಿಲ್ಲ. ಆಗ ಸಂಬಂಧಪಟ್ಟವ್ರು ಕೇಳಿದಾಗ ಇಲ್ಲ ನಮ್ಗೆ ಅಲ್ಲಿ ಗಂಟೆ ಅಪ್ರೂವಲ್ ಆಗಿದೆ ಅಂದರು. ಸರ್, ನಾವು ಸ್ವಂತ ಜಾಗದಲ್ಲಿ ನಾವು ಕೇಳೋದು ಬೇಡ, ನಮ್ಗೆ ಯಾಕೆ ಅವ್ರು ತೊಂದರೆ ಕೊಡೋದು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಂತೇಳಿ ಇಲ್ಲಿ ರೈತ ಹತ್ರ ಮಾತಾಡಿ ರಸ್ತೆ ಮಾಡ್ಕೊಂಡ್ವಿ. ಆಮೇಲೆ ಸಂಬಂಧಪಟ್ಟ ಇಲಾಖೆಗೆ ಹೋದಾಗ ಪ್ಲಾನ್ ಕೊಟ್ಟರು. ಪ್ಲಾನ್ ಕೊಟ್ಟರೆ ಅವರು ರಸ್ತೆ ಇಲ್ಲ ಸರ್ ಹಿಂಗೇನು ಮಾಡ್ಕೊಡಿ ಅಂತ ಹೇಳಿದಾಗ ಇಲ್ಲ, ರಸ್ತೆ ಇದೆಯಲ್ಲ, ಇಲ್ಲಿ STR ರೋಡ್ ಹೋಗಿದೆ, ಪ್ರಪೋಸ್ ರೋಡ್ ಆಗಿದೆ, ಅದು ಬಿಟ್ಟೇ ನಾವು ಪ್ಲಾನ್ ಕೊಟ್ಟಿದ್ದೀವಿ, ಅದು ಬಿಟ್ಟು ಕೊಡಬೇಕು, ನೀವು ಒಂದು ಅರ್ಜಿ ಕೊಡ್ರಿ ಅಂದರು. ಅರ್ಜಿ ಕೊಟ್ಟ ಮೇಲೆ ನಾವು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅವರು ಉತ್ತರ ಕೊಟ್ಟಿದ್ದಾರೆ, ನಾವು ಡೆವಲಪ್ಮೆಂಟ್ ಆದಮೇಲೆ ಬಿಡ್ತೀವಿ, ನಾವು ಟೆಂಪ್ರರಿ ಹಾಕ್ಕೊಂಡಿದ್ರೆ ಟೆಂಪ್ರರಿ ಹಾಕ್ಕೊಂಡು ಬೇಡ ಅಂತ ಹೇಳಿಲ್ಲ. ಇಲ್ಲ, ಸೆಕ್ಯೂರಿಟಿ ಇಟ್ಕೊಂಡು ಕಾಂಪೌಂಡ್ ಹಾಕಿ ಗೇಟ್ ಇಟ್ಕೊಂಡು ಜನಗಳು ಓಡಾಡೋಕ್ಕೆ ಬಿಟ್ಕೊಟ್ಟು ಆಮೇಲೆ ಮಾಡ್ಕೊಳ್ಳಿ. ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿ ಸಂಪಾದನೆ ಮಾಡ್ತಾ ಇರೋರು ಒಂದು ಸೆಕ್ಯೂರಿಟಿ ಇಟ್ಕೊಂಡು ಜನಗಳಿಗೆ ಉಪಯೋಗ ಮಾಡ್ಕೊಳಕ್ಕೆ ಆಗ್ಬೋದಲ್ವಾ? ಇದನ್ನು ನಿಮ್ಮ ಮುಖಾಂತರ ಅವ್ರನ್ನ ಕೇಳ್ತಾ ಇದ್ದೀವಿ. ಇಲ್ಲೆಲ್ಲ ಇರೋದು 10 ಗುಂಟೆ 20 ಗುಂಟೆ ಇರೋದು. ನೀವು ನಿಮ್ಮಿಂದಲೇ ಆಗಬೇಕು. ರೈತರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಈ ದೇವಸ್ಥಾನದ ಪ್ರತಿ ಪೌರ್ಣಿಮೆಗೆ ಎಲ್ಲ 100 ಜನ ಸೇರಿ ಹಬ್ಬ ಆಗ್ತದೆ, ಜಾತ್ರೆ ಆಗ್ತಾಯಿದೆ. ಈಗ ನೀವೇ ನೋಡ್ತಾ ಇದ್ದೀರಾ. ಈಗೆಲ್ಲ ಹಾಕ್ಕೊಂಡು ಯಾವಾಗಲೂ ಹೋಗಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅವಾಗ ಸೈಟ್ಗಳವ್ರಿಗೆ ತೊಂದರೆಗೊಳಗಾಗುತ್ತಾ? ಅದಕ್ಕೆ ಇವಾಗಲೇ ಅದರಿಂದ ಈಗ ಆ ಸಂಬಂಧಪಟ್ಟ ಕಾನೂನು ಚೌಕಟ್ಟಲ್ಲಿ ಅದಾಗಲಿ. ನಾವು ಹೊಸದಾಗಿ ಅವ್ರ ಲೇಔಟಲ್ಲಿ ಬಿಡೋದು ಬೇಡ, ಅವ್ರ ಸ್ವಂತ ಜಾಗದಲ್ಲೂ ಬಿಡೋದು ಬೇಡ.
ಏನು ಕಾನೂನು ಚೆಕ್ ಪ್ಲಾನ್ ಅಪ್ರೂವಲ್ ಆಗಿದೆ ಅದರಂತೆ ಬಿಟ್ಕೊಡ್ಲಿ ಸಾಕು. ನಂದೇನಿಲ್ಲ, ನಂದು ಅಂಗ್ಲೇಖನ ನಂದು ತೋಟ ಜಮೀನಿದೆ ಇಲ್ಲಿ, ನಾನು ಇಲ್ಲಿ ರಸ್ತೆ ಇದೆ. ಆಮೇಲೆ 5 ಗ್ರಾಮಗಳಿಗೆ ಓಡೋ ಸಂಪರ್ಕ ರಸ್ತೆ ಇದೆ. 5 ಕಿಲೋಮೀಟರ್ ಸುತ್ಕೊಂಬರ್ರೆ ಕೂಲಿ ಮಾಡೋರೆಲ್ಲನೂ ಅಲ್ಲಿಂದ ಇಲ್ಲಿಗೆ ಹೋಗ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. 5 ಕಿಲೋಮೀಟರ್ ಸುತ್ಕೊಂಬರಬೇಕು. ಇದು ಯಾರಿಗೂ ಶೋಭೆ ತರೋದಿಲ್ಲ. ಈಗ ಆಮೇಲೆ ಘನತೆಯಿಂದ ಏನೋ ನಾನು ಮಾಡ್ತೀನಿ, ನನ್ನ ಶಕ್ತಿ ಇದೆ, ನನ್ನ ಅಧಿಕಾರ ಇದೆ ಅಂತ ಯಾವತ್ತೂ ಮಾಡೋದಲ್ಲ. ಅದು ಭಗವಂತ ಒಬ್ಬನ ಮೇಲೆ ಇರ್ತಾನೆ. ಸಾರ್ವಜನಿಕವಾಗಿರುವಾಗ ನಾವು ನಾನು ನೋಡ್ತೀನಿ, ಯಾರೋ ಕೇಳ್ಬಿಟ್ರಲ್ಲ ನಾನು ಕೇಳಿಲ್ಲ ಅನ್ನೋದು ಬಡದಾಡೋದು. ಇದು ಯಾರೂ ಭಗವಂತ ಮುಂದೆ ಸಾರ್ವಜನಿಕರ ಮುಂದೆ ಯಾರೂ ಅಲ್ಲ. ವೈಯಕ್ತಿಕ ಬೇಡ, ಸಾರ್ವಜನಿಕ ದೃಷ್ಟಿಯಿಂದ ಬಿಡಲಿ. ಈಗ ನನ್ನ ಮೇಲೆ ಕೋಪ ಇದ್ದರೆ ನಾನು ಸಂಬಂಧಪಟ್ಟಾಗ ಏನೋ ಮಾಡಿಕೊಳ್ಳಿ. ಈ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ನಿಮ್ಮ ಮುಖಾಂತರ ಒಂದು ಪ್ರಾರ್ಥನೆ ಕೇಳ್ತಾ ಇದ್ದೀನಿ. ದಾರಿದು ಅದೇ ಲೇಔಟಲ್ಲಿ ಮುಂದೆ ಕಾಂಪೌಂಡ್ ಹಾಕಿದ್ದಾರೆ. ಈಗ ಅವ್ರ ಹತ್ರ ಮಾತಾಡಿದ್ದಕ್ಕೆ ಅವ್ರ ದೊಡ್ಡಗಡೆ ಶಂಕರ್ ಅವರು ಏನಿದ್ದಾರೆ ಅದನ್ನು ತೆರವು ಮಾಡಿ ಎಲ್ಲ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ ಅವರು. ನೋಡೋಣ, ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ರೋಡೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿದರು. ಇಲ್ಲ, ನಾನು ಅದನ್ನು ಯಾವುದು ತೊಂದರೆ ಮಾಡಲ್ಲ, ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಬಂದು ಅವರು ಪಾಪ ಪೂಜೆಗೆ ಬಂದು ಎಲ್ಲ ಸಹಕರಿಸಿ ಹೋಗಿದ್ದಾರೆ. ನೋಡೋಣ. ಇಲ್ಲಿ ಸಿಡಸ್ಕೋಟೆ ಗ್ರಾಮಕ್ಕೆ ನಮ್ಮ ತಿಗಳು ಜನಾಂಗದಲ್ಲಿ ತುಂಬ ಅದ್ಭುತವಾದ ದೇವಸ್ಥಾನ, ಯಲ್ಲಮ್ಮನ ದೇವಸ್ಥಾನ, ಎಲ್ಲರಿಗೂ ಆದರೆ ಇಲ್ಲಿ ದೇವಸ್ಥಾನ ಪಕ್ಕ ಲೇಔಟ್ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಅನಾನುಕೂಲ ಆಗಿದೆ. ದಯವಿಟ್ಟು ಈ ರಾಜಕೀಯ ಅದು ಇದು ಮಾಡೋದು ಬಿಟ್ಟು ಈ ದೇವಸ್ಥಾನಕ್ಕೆ ಅನುಕೂಲ ಆಗೋ ಥರದಲ್ಲಿ ಇಲ್ಲಿ ಏನು ಮಾಡಬೇಕು, ತೆರವುಗೊಳಿಸೋದು ಇದೆಲ್ಲ ಆಗಬೇಕಾಗಿದೆ. ಆ ದೇವಸ್ಥಾನಕ್ಕೆ ಅನುಕೂಲ ಆಗೋ ಥರದಲ್ಲಿ ಹಾಗೆ ಚಿಕ್ಕಗಡೆ ಗ್ರಾಮಕ್ಕೆ ಸಂಪರ್ಕ ಇರುವಂಥ ದಾರಿನ ಬಿಟ್ಟು ದೇವಸ್ಥಾನಕ್ಕೂ ಅನುಕೂಲ ಆಗೋ ಥರದಲ್ಲಿ ಈ ಲೇಔಟ್ ಸಂಬಂಧಪಟ್ಟವ್ರು ಯಾರೇ ಆಗಲಿ ನಡ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ.